ಸೇವಾಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಆಯೋಜಿಸುತ್ತಿರುವ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಂದರೆ ಸ್ಕೋಲಿಯಾಸಿಸ್ ಗೂನು ಬೆನ್ನಿನ ಉಳ್ಳ ಸಮಸ್ಯೆ ಉಳ್ಳವರಿಗೆ ಅಪ್ಲಯನ್ಸಸ್ ಉಚಿತವಾಗಿ ನೀಡುತ್ತಿದ್ದೇವೆ. ಅದಲ್ಲದೆ ಕೃತಕ ಕೈಕಾಲು ಜೋಡಣೆಯ ಅಪ್ಲಯನ್ಸಸ್ ಸಹ ನೀಡುತ್ತಿದ್ದೇವೆ. ರಾಷ್ಟ್ರೀಯ ಸ್ವಿಮ್ಮರ್ ದಿಗಂತ್ ಅವರು ಸುಮಾರು 25ಕ್ಕೂ ಹೆಚ್ಚು ಒಂದು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಅವರಿಗೆ ಇದನ್ನ ನಾವು ಸೇವಾಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅವರಿಗೆ ಕೃತಕ ಕಾಲು ಹಾಗೂ ಕೈದು ಅದಲ್ಲದೆ ವೀಲ್ ಚೇರ್ ಸಹ ಸೇವಾಸ್ ಫೌಂಡೇಶನ್ ವತಿಯಿಂದ ನಾವು ನೀಡ್ತಿದ್ದೇವೆ. ಖುಷಿ ಅಂದ್ರೆ ಯಾವಾಗಲೂ ನಗುಮುಖ ಸರ್. ಹಸನ್ಮುಖಿ ನ್ಯಾಷನಲ್ ಸ್ವಿಮ್ಮರ್ ಇದೆ. ಹಸನ್ಮುಖಿ ಸುಮುಖ ಅಂತ. ಸೊ ಮಗಳು 15 ವರ್ಷ. ಸೊ ಅವ್ರಿಗೆ ಕೊಡ್ತಾ ಇದಾರೆ ಚೇರು. ಸೊ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತಾ ಇದೀನಿ. 15 ವರ್ಷದಿಂದ ಅವಳು ಬೆಡ್ ರಿಡನ್ ಆಗಿದ್ದಾಳೆ. ಸೊ ಅದಕ್ಕೆ ಪ್ರಕಾಶ್ ಅವರು ಅದನ್ನ ಗಮನಿಸಿ ಸೊ ಇದು ನಮಗೆ ಕೊಡ್ತಾ ಇದಾರೆ. ಸೊ ಅದಕ್ಕೆ ಸೇವಾ ಫೌಂಡೇಶನ್ ಟ್ರಸ್ಟ್ ಇಂದ ಇದನ್ನು ಉಡುಗೊರೆ ಆಗಿ ಕೊಡ್ತಾ ಇದಾರೆ. ಸೊ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್. ಥ್ಯಾಂಕ್ ಯು. ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸೇವಾಸ್ ಫೌಂಡೇಶನ್ ವತಿಯಿಂದ ಅಂದ್ರೆ ಗೂನು ಬೆನ್ನು ಉಳ್ಳವರಿಗೆ ಅಂದ್ರೆ ಸ್ಕೋಲಿಯಾಸಿಸ್ ಸಮಸ್ಯೆ ಉಳ್ಳವರಿಗೆ ನಾವು ಸೇವಾಸ್ ಫೌಂಡೇಶನ್ ವತಿಯಿಂದ ಈ ತರ ಉಪಕರಣ ನೀಡ್ತಾ ಇದ್ದೇವೆ. ಇದನ್ನ ನಾವು ಬೆಂಗಳೂರಿನ ಜಯನಗರದ ಶಾಲೆ ಮೈದಾನದಲ್ಲಿ ಈ ಒಂದು ಸಂತ್ರಸ್ತ ನೀಡ್ತಿದ್ದೇವೆ. ಬೆಂಗಳೂರಿನ ಜಯನಗರದ ಶಾಲಿನಿ ಆಟದ ಮೈದಾನದಲ್ಲಿ ಈ ಒಂದು ಸೇವಾ ಫೌಂಡೇಶನ್ ವತಿಯಿಂದ ಹಾಗೂ ಬೆಂಗಳೂರು ರಕ್ತನಿಧಿ ಕೇಂದ್ರದಿಂದ ಒಂದು ಬೃಹತ್ ರಕ್ತದಾನ ಶಿಬಿರ ಅದಲ್ಲದೆ ಕೃತಕ ಅಂಗಾಂಗಗಳ ಅಂದ್ರೆ ಕೈಕಾಲು ಜೋಡಣೆಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಅದಲ್ಲದೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಕೋಲಿಯಾಸಿಸ್ ಸಮಸ್ಯೆ ಉಳ್ಳವರಿಗೆ ಅಂದ್ರೆ ಗೂನು ಬೆನ್ನಿನ ಸಮಸ್ಯೆ ಉಳ್ಳವರಿಗೆ ಸೇವಾಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಅವರಿಗೆ ಅಪ್ಲಯನ್ಸಸ್ ನೀಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲೂ ಸಹಕಾರ ನೀಡುತ್ತಿರುವ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದ ಸಿ ಕೆ ರಾಮಮೂರ್ತಿ ಅವರ ಸಹಕಾರದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಮೂರ್ನಾಡು ರೋಡು, ಬೆಟ್ಟಗೆರೆ ರೋಡು, ಮಡಿಕೇರಿಯಿಂದ ಬೆಟ್ಟಗೆರೆ ಒಳಕೆರೆ ಇಲ್ಲೇ ಸರ್ ಬನ್ನಿ. ಸೆಂಡ್ ಮಾಡ್ಕೊಳ್ಳಿ.
Organizing Secretary Shri Mrunal Singh. ಸರ್ ಬನ್ನಿ ಹಾಳಾಗಿ ಇದು ಒಂದು ನಿಮಿಷ Excellent cooperation by Assam Association of Bangalore, President and Organizing Secretary. We are thankful to them. Thank you very much, sir, for your kind cooperation. Thank you very much, ma'am. Thank you. The next the Seva Foundation Trust have done doing a human service for all limb transplant and other things to help them get over all these great efforts they are doing in Jayanagar area and any other area. I wish them all success. So hope they get good donors and people to come forward and do good service. All doctors and intelligent people are involved in their effort. Wish them success. thank you very much. Thank you.
ಸರ್ ಬನ್ನಿ ಕೂತ್ಕೋ. ಹಾ ಹಾ ಆಗ್ಬೇಕು ಅದು ಜಾಸ್ತಿ. ಟೈಪ್ ಮಾಡಿ ಸರ್, ನೀವು ಟೈಪ್ ಮಾಡಿ. ಹಾ, ಇಲ್ಲ ಹಾ ಓಕೆ. ಇಲ್ಲಿ ಬ್ರೇಕ್ ಇದೆ, ಇದು ಅದ್ರ ಮೇಲೆ ಕೈಯಲ್ಲಿ ಇದೆ. ಇಲ್ಲಿ ಹ್ಯಾಂಡ್ ಬ್ರೇಕ್ ಇದೆ. ಅದು ಬೇರೆ ನಾವು ಈ ತರ ಮಾಡಿಸಿ ಸರ್, ಸರ್ ನೀವು ಕೊಡಿ. ನಿಮ್ ಕೈಯಿಂದ ಅವ್ರಿಗೆ ಕೊಟ್ಬಿಡಿ. ಹಾಗೆ ಬನ್ನಿ. ಅಲ್ಲ ಇಲ್ಲಿ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡೋಣ ಸರ್. ಅಲ್ಲ ಅಲ್ಲ ಒಂದು ಟಿಕೆಟ್ ಹಾಕಿದ್ರೆ ಬಂದು ಹೌದಾ? ಆಯ್ತಾಯ್ತು. ಯಾರು ಹೋಗೋದು? ಇವ್ರ ಸರ್ ಹೋಗ್ತಾರಾ? ಇವ್ರು ಹೋಗ್ತಾರಾ? ಇಲ್ಲ ಇಲ್ಲ ಬನ್ನಿ, ಇಲ್ಲೇ ಬನ್ನಿ. ಹಾ ಅದಕ್ಕೆ ನಾನು ಹೇಳ್ತಿರೋದು, ಅವ್ರು ಕೇಳ್ಕೊಡ್ಸಲ್ಲ, ನಾವು ಬೇಡ ಅಂತ. ಇಲ್ಲ ಇಲ್ಲ, ಹಾ ಇಲ್ಲಿ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಮುಂದೆ ಬನ್ನಿ ಸರ್. ಹಾ ಹಿಂಗಿಲ್ಲ ಹಂಗಿಲ್ಲ. ಹಾ ಇದನ್ನ ನಾವು ಬೆಂಗಳೂರಿನ ಜಯನಗರದ 5ನೇ ಬ್ಲಾಕ್ ನ ಶಾಲಿನಿ ಆಟದ ಮೈದಾನದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಹಾಗೂ ಪ್ರಪ್ರಥಮ ಬಾರಿಗೆ ಗೂನು ಬೆನ್ನಿನ ಸಮಸ್ಯೆ ಉಳ್ಳವರಿಗೆ ಹಾಗೂ ಆರ್ಟಿಫಿಷಿಯಲ್ ಲಿಂಬ್ ಕೃತಕ ಕೈಕಾಲು ಜೋಡಣೆಯ ಒಂದು ಸಮಸ್ಯೆ ಉಳ್ಳವರಿಗೆ ನಾವು ಉಚಿತವಾಗಿ ಸೇವಾಸ್ ಫೌಂಡೇಶನ್ ವತಿಯಿಂದ ನಾವು ಉಚಿತವಾಗಿ ಅವರಿಗೆ ಅಪ್ಲಯನ್ಸಸ್ ನೀಡ್ತಿದ್ದೇವೆ. ಇದನ್ನ ಮುಖ್ಯ ಅತಿಥಿಗಳಾಗಿ ಮಿಸ್ಟರ್ ಗಿರೀಶ್ ಅವರು ಇದ್ದಾರೆ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸಿ.ವಿ. ಶಿವಾನಂದ್ ಅವರು, ಚೀಫ್ ಕೋಆರ್ಡಿನೇಟರ್ ದೇವಯ್ಯರವರು, PRO ಆಗಿ ಧನೇಶ್ ಅವರು ಹಾಗೂ BK ಪ್ರಕಾಶ್ ಭಾರದ್ವಾಜ್ ಅವರು ಹಾಗೂ ಆತ್ಮೀಯ ಗೆಳೆಯರಾದ ರಾಷ್ಟ್ರೀಯ ದೇಹದಾಢ್ಯಪಟು ಮನೋಹರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವ್ರದ್ದು ಆಗಿರೋದು ಅದೇ type. ಈಗ ನಾವು ಕೊಡ್ತಾ ಇರೋದು ಹೌದೌದು. ಇನ್ನೊಂದು ಆಟೋಮೆಟಿಕ್ ಇದರಲ್ಲಿ ತುಂಬಾ ಕಷ್ಟ ಆಗುತ್ತೆ. ರಾಷ್ಟ್ರೀಯ ಸ್ವಿಮ್ಮರ್ ದಿಗಂತ್ ಅವರು ಸುಮಾರು 25ಕ್ಕೂ ಹೆಚ್ಚು ಒಂದು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಅವರಿಗೆ ಈ ದಿನ ನಾವು ಸೇವಾಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅವರಿಗೆ ಕೃತಕ ಕಾಲು ಹಾಗೂ ಕೈದು ಅದಲ್ಲದೆ ವೀಲ್ ಚೇರ್ ಸಹ ಸೇವಾಸ್ ಫೌಂಡೇಶನ್ ವತಿಯಿಂದ ನಾವು ನೀಡುತ್ತಿದ್ದೇವೆ. ಈ ದಿನ ಮುಖ್ಯ ಅತಿಥಿಗಳಿಗೆ ಮಿಸ್ಟರ್ ಗಿರೀಶ್ ಅವರು ಇದ್ದಾರೆ. ಅವರ ಒಂದು ಅಮೃತ ಹಸ್ತದಿಂದ ಈ ಒಂದು ವಿತರಣೆ ಮಾಡಬೇಕಾಗಿ ಸೇವಾಸ್ ಫೌಂಡೇಶನ್ ವತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ನೋಡು ಬನ್ನಿ. ಈ ದಿನ ರಾಷ್ಟ್ರೀಯ ಈಜು ಪಟು ಅಂದ್ರೆ ನ್ಯಾಷನಲ್ ಸ್ವಿಮ್ಮರ್ ಅವರ ತಾಯಿ ಸಹ ನಮ್ ಜೊತೆ ಇದ್ದಾರೆ. ಅವ್ರಿಗೂ ಒಂದು ನಮ್ಮೆಲ್ಲರ ಪರವಾಗಿ ಒಂದು ಸ್ವಾಗತ ಕೊಡ್ತಾ ಇದೀವಿ. ಈ ರೀತಿಯಿಂದ ಮಕ್ಕಳಿಗೆ ಈ ರೀತಿ ನೋಡಿ ಅವರು ಮಾತೃಶ್ರೀ ಅವರು ಎಷ್ಟು ಒಂಥರ ಅವ್ರ ಮನಸ್ಸು ಅಂತ ಹೇಳಿದ್ರೆ ಸುಮಾರು ಅವ್ರಿಗೆ ಇವಾಗ 16 ವರ್ಷ ಈ ನ್ಯಾಷನಲ್ ಸ್ವಿಮ್ಮರ್ಗೆ. ಅವ್ರಿಗೆ 4 ವರ್ಷ ಇದ್ದಾಗಿಂದ ಒಂದು ಈ ಕಾಲಿನ ಒಂದು ನ್ಯೂನತೆ ಅವ್ರಿಗೆ ಬಂತು. ಆವಾಗಿಂದಲೂ ಸಹ ಅವ್ರಿಗೆ ಬಹಳಷ್ಟು ಸಹಾಯ ಮಾಡ್ಕೊಂಡ್ ಬಂದು ಸಹಾಯ ಅಂತ ಹೇಳಿದ್ರೆ ಅವರು ಒಂಥರ ಜೀವನನೇ ದಾರಿ ಎಳೆದ್ಬಿಟ್ಟಿದ್ದಾರೆ. ಇವ್ರಿಗೋಸ್ಕರ ಇವ್ರ ಮಗನ್ಗೋಸ್ಕರ ಜೀವನನೇ ದಾರಿ ಎಳೆದ್ಬಿಟ್ಟಿದ್ದಾರೆ.
ಅಂತ ಒಂದು ಪ್ರೋತ್ಸಾಹವುಳ್ಳ ತಾಯಿ ಎಲ್ಲರಿಗೂ ಸಿಗ್ಬೇಕು ಅಂತ ಅನ್ಕೊಂತೀವಿ ಇಂಥ ಸಮಸ್ಯೆ ಉಳ್ಳವರಿಗೆ. ತೊಳೆ ಧನ್ಯವಾದ. ಥ್ಯಾಂಕ್ ಯು. ಒಂದು ನಿಮಿಷ ಹಾ ವೆರಿ ಗುಡ್. ಅಲ್ಲಿ ನೋಡು ಇನ್ನೊಂದು ಟರ್ನ್ ಮಾಡು, ಅಲ್ಲಿ ನೋಡು ಹಾ ಅಲ್ಲಿ ನೋಡು ಇಲ್ಲಿ ಬನ್ನಿ ಮನೋಹರ್. ಸರ್ ಇದು ಸ್ಕೋಲಿಸಿಸ್ ಅಂತ ಇದಕ್ಕೇನೆ ಸ್ಕೋಲಿಸಿಸ್ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸೇವಾ ಫೌಂಡೇಶನ್ ವತಿಯಿಂದ ಅಂದ್ರೆ ಗೋನು ಬೆನ್ನು ಉಳ್ಳವರಿಗೆ ಅಂದ್ರೆ ಸ್ಕೋಲಿಯಾಸಿಸ್ ಸಮಸ್ಯೆ ಉಳ್ಳವರಿಗೆ ನಾವು ಸೇವಾ ಫೌಂಡೇಶನ್ ವತಿಯಿಂದ ಈ ತರ ಉಪಕರಣ ನೀಡ್ತಾ ಇದ್ದೀವಿ. ಇದನ್ನ ನಾವು ಬೆಂಗಳೂರಿನ ಜಯನಗರದ ಶಾಲೆ ಮೈದಾನದಲ್ಲಿ ಈ ಒಂದು ಸಂತ್ರಸ್ತ ನೀಡ್ತಿದ್ದೀವಿ. ಹಾ ಈ ಒಂದು ನಮ್ಗೆ ಸಹಕಾರ ನೀಡಿದವರು ಜಯನಗರ ವಿಧಾನಸಭಾ ಕ್ಷೇತ್ರದ ಸಿ.ಕೆ. ರಾಮಮೂರ್ತಿರವರು. ನಿಮ್ಮ ಹೆಸರೇನೆ? ಅವ್ರಿಗೆ ಸ್ವಲ್ಪ ಮಾತಾಡುವ ತೊಂದರೆನೂ ಇದೆ ಇವ್ರಿಗೆ. ಅಬ್ದುಲ್ ರೆಹಮಾನ್ ಅಂತ ಅವ್ರಿಗೆ ಅವ್ರ ಹೆಸರು. ಇದೀಗ ತಾನೇ ಅವ್ರಿಗೆ ಅವ್ರ ತಮ್ಮಗೂ ಸಹ ಇದೇ ಪ್ರಾಬ್ಲಮ್ ಇತ್ತು, ಅವ್ರಿಗೆ ಮೊದಲೇ ಕೊಟ್ಟಿದ್ದೀವಿ. ಅದೇ ಇವ್ರಿಗೆ ಸುಮಾರು ಏಜ್ ಆಗಿದೆ. ಚಿಕ್ಕ ವಯಸ್ಸಲ್ಲಿ ಆ ಒಂದು ಉಪಕರಣ ಅವರು ಅಳವಡಿಸ್ಕೊಂಡಿದ್ರೆ ಇಷ್ಟೊಂದು ತೊಂದರೆ ಆಗ್ತಾ ಇಲ್ಲ ಅಂತ ನಮ್ಮ ಡಾಕ್ಟರ್ ಸಿ.ವಿ. ಶಿವಾನಂದ್ ಅವರು ಹೇಳಿದ್ದಾರೆ. ಟರ್ನ್ ಮಾಡಿ. ಹಾ ನೋಡಿ, ಈ ಗೂನು ಬೆನ್ನು ಸಮಸ್ಯೆ ಉಳ್ಳವರಿಗೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸೇವಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಈ ತರ ಉಪಕರಣ ನೀಡ್ತಿದ್ದೀವಿ. ಇದನ್ನ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದವರು ಮಿಸ್ಟರ್ ಗಿರೀಶ್ ಅವರು. ನಮ್ಮ ಜೊತೆ ಈ ಒಂದು ಸೇವಾ ಫೌಂಡೇಶನ್ ಟ್ರಸ್ಟ್ ಚೀಫ್ ಕೋಆರ್ಡಿನೇಟರ್ ಬಿ.ಎ. ದೇವಯ್ಯ ಅವರಿದ್ದಾರೆ, PRO ಧರ್ನೇಶ್ ಸಹ ಇದ್ದಾರೆ, ಅದಲ್ಲದೆ ಎಲ್ಲಾ ಪದಾಧಿಕಾರಿಗಳಿದ್ದಾರೆ, ಮನೋಹರ್ ಇದ್ದಾರೆ, B.K. ಪ್ರಕಾಶ್ ಭಾರದ್ವಾಜ್ ಅವರು ಇದ್ದಾರೆ. ಇಲ್ಲ ಅವರ ಹೆಸರು ಫಸ್ಟ್ ಇದರಲ್ಲಿ ತುಂಬಾ ಕಷ್ಟ ಆಗುತ್ತೆ. ರಾಷ್ಟ್ರೀಯ ಸ್ವಿಮ್ಮರ್ ದಿಗಂತ್ ಅವರು ಸುಮಾರು 25ಕ್ಕೂ ಹೆಚ್ಚು ಒಂದು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಅವರಿಗೆ ಇದನ್ನ ನಾವು ಸೇವಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅವರಿಗೆ ಕೃತಕ ಕಾಲು ಹಾಗೂ ಕೈದು ಅದಲ್ಲದೆ ವೀಲ್ ಚೇರ್ ಸಹ ಸೇವಾ ಫೌಂಡೇಶನ್ ವತಿಯಿಂದ ನಾವು ನೀಡ್ತಿದ್ದೇವೆ. ಇದನ್ನ ಮುಖ್ಯ ಅತಿಥಿಗಳಿಗೆ ಮಿಸ್ಟರ್ ಗಿರೀಶ್ ಅವರು ಇದ್ದಾರೆ, ಅವರ ಒಂದು ಅಮೃತ ಹಸ್ತದಿಂದ ಈ ಒಂದು ವಿತರಣೆ ಮಾಡಬೇಕಾಗಿ ಸೇವಾ ಫೌಂಡೇಶನ್ ವತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ನೋಡು ಬನ್ನಿ. ಈ ದಿನ ರಾಷ್ಟ್ರೀಯ ಈಜು ಪಟು ಅಂದ್ರೆ ನ್ಯಾಷನಲ್ ಸ್ವಿಮ್ಮರ್ ಅವರ ತಾಯಿ ಸಹ ನಮ್ ಜೊತೆ ಇದ್ದಾರೆ. ಅವ್ರಿಗೂ ಒಂದು ನಮ್ಮೆಲ್ಲರ ಪರವಾಗಿ ಒಂದು ಸ್ವಾಗತ ಕೊಡ್ತಾ ಇದೀವಿ. ಈ ರೀತಿ ಅವ್ರಿಗೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ಈ ರೀತಿ ನೋಡಿ, ಅವರು ಮಾತೃಶ್ರೀ ಅವರು ಎಷ್ಟು ಒಂಥರ ಅವ್ರ ಮನಸ್ಸು ಅಂತ ಹೇಳಿದ್ರೆ, ಸುಮಾರು ಅವ್ರಿಗೆ ಇವಾಗ 16 ವರ್ಷ ಈ ನ್ಯಾಷನಲ್ ಸ್ವಿಮ್ಮರ್ಗೆ. ಅವ್ರಿಗೆ 4 ವರ್ಷ ಇದ್ದಾಗಿಂದ ಒಂದು ಈ ಕಾಲಿನ ಒಂದು ನ್ಯೂನತೆ ಅವ್ರಿಗೆ ಬಂತು. ಆವಾಗಿಂದಲೂ ಸಹ ಅವ್ರಿಗೆ ಬಹಳಷ್ಟು ಸಹಾಯ ಮಾಡ್ಕೊಂಡ್ ಬಂದು, ಸಹಾಯ ಅಂತ ಹೇಳಿದ್ರೆ ಅವರು ಒಂಥರ ಜೀವನನೇ ದಾರಿ ಎಳೆದ್ಬಿಟ್ಟಿದ್ದಾರೆ. ಇವ್ರಿಗೋಸ್ಕರ, ಇವ್ರ ಮಗನ್ಗೋಸ್ಕರ ಜೀವನನೇ ದಾರಿ ಎಳೆದ್ಬಿಟ್ಟಿದ್ದಾರೆ. ಅಂತ ಒಂದು ಪ್ರೋತ್ಸಾಹವುಳ್ಳ ತಾಯಿ ಎಲ್ಲರಿಗೂ ಸಿಗ್ಬೇಕು ಅಂತ ಅನ್ಕೊಂತೀವಿ ಇಂಥ ಸಮಸ್ಯೆ ಉಳ್ಳವರಿಗೆ. ತೊಳೆ ಧನ್ಯವಾದ. ಥ್ಯಾಂಕ್ ಯು. ಒಂದು ನಿಮಿಷ ಹಾ ವೆರಿ ಗುಡ್. We are honoring Assam Association of Bangalore President Dr. Deepa Moni Deepa. Thank you. This is Secretary Shri Mrunal Singh.
ಸರ್ ಬನ್ನಿ ಹಾಳಾಗಿ ಇದು ಒಂದು ನಿಮಿಷ excellent cooperation by Assam Association of Bangalore, President and Organizing Secretary. We are thankful to them. Thank you very much, sir, for your kind cooperation. Thank you very much, ma'am. Thank you. ಧೂಳು ಬೆನ್ನಿನ ಸಮಸ್ಯೆ ಮತ್ತು ಕಾಲು ಕಾಲು ಕೈ ಇಲ್ದವರಿಗೆ ಕೈ ಇಲ್ದವರಿಗೆ ಕೃತಕ ಕಾಲು ಕೈ ಜೋಡಣೆ ಮಾಡುವಂತ ಶಿಬಿರವನ್ನು ಹೊಂದ್ಕೊಂಡಿದ್ದೀವಿ. ಅದೇ ತರ ಬ್ಲಡ್ ಕ್ಯಾಂಪಸ್ ಮತ್ತೆ ಆರೋಗ್ಯ ತಪಾಸಣೆ ಮಾಡುವಂತದ್ದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಿಂದ ಬಡವರಿಗೆ BPL ಕಾರ್ಡ್ ಇರೋವರಿಗೆ ಫ್ರೀಯಾಗಿ ಇದು ಮಾಡುವಂತ ಕಾರ್ಯಗಳು ಇದೆ. ಮತ್ತೆ ಬೇರೆ ಸದಾವಕಾಶ ತುಂಬಾ ಜನರನ್ನು ಇದನ್ನ ಮಾಡ್ಕೋಬಹುದು, ಬಳಸ್ಕೋಬಹುದು ಅಂತ ನಾನು ಈ ಮೂಲಕ ನಿಮ್ಗೆ ತಿಳಿಸ್ಬಿಡುತ್ತೆ. ಈ ಒಂದು ಕಾರ್ಯಕ್ರಮವನ್ನು ದಿನಾಂಕ 28/9/2025 ದಿನಾಂಕ 2/10/2025 ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಒಂದು ಸಾರ್ವಜನಿಕರು ಈ ಒಂದು ಸದುಪಯೋಗ ಪಡಿಸ್ಕೊಬೇಕೆಂದು ಬಿ.ಎ. ದೇವರವರು ನಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಕುರಿತು The Seva Foundation Trust have done doing a human service for all limb transplant and other things to help them get over all these great efforts they are doing in Jayanagar area and any other area. I wish them all success. So hope they get good donors and people to come forward and do good service. All doctors and intelligent people are involved in their effort. Wish them success. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಸೇವಾಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಆಯೋಜಿಸುತ್ತಿರುವ ಕೃತಕ ಅಂಗಾಂಗಗಳ ಜೋಡಣೆ ಅಂದ್ರೆ ಕೈಕಾಲು ಜೋಡಣೆ ಇದಲ್ಲದೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಕೋಲಿಯಾಸಿಸ್ ಸಮಸ್ಯೆ ಉಳ್ಳವರಿಗೆ ಅಪ್ರೆನ್ಸಸ್ ಸಹ ನೀಡಲಾಗುತ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆ ಉಳ್ಳವರು ಕಾರ್ಯಕ್ರಮಕ್ಕೆ ಆಗಮಿಸಿ ಸದಾವಕಾಶ ಉಪಯೋಗಿಸಿಕೊಳ್ಳಬೇಕಾಗಿ ನಿಮ್ಮ BK ಪ್ರಕಾಶ್ ಭರದ್ವಾಜ್ ಜನವದಿನಿಯಿಂದ ಕ್ಯಾಮರಾಮನ್ ಧರ್ನೇಶ್. ನಮಸ್ಕಾರ. ಹಾ, ವೆರಿ ಗುಡ್.